ಸಂವಿಧಾನ ನಮ್ಮ ಎಲ್ಲರ ಒಂದು ಹಕ್ಕು ಮತ್ತು ಬಾಧ್ಯತೆ, ಜವಾಬ್ದಾರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಿಗಾಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಸಂವಿಧಾನ ಕೊಟ್ಟಿರೋದು ಒಂದು ಶಕ್ತಿ. ಅದು ಅವ್ರನ್ನ ದೇವರಂತೆ ನಾವು ಆರಾಧನೆ ಮಾಡ್ತೀವಿ. ಪ್ರತಿಯೊಂದು ಸಮಾಜದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ದೇವರಂತೆ. ಅವರು ಇವತ್ತು ಏನು ಕಿಡಿಗೇಡಿಗಳು DDP ಆಫೀಸ್ಗೆ ಹೋಗಿ ಆ ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಫ್ಲೆಕ್ಸ್ನ ಹರಿದಾಕಿದ್ದಾರೆ. ಅದು ನಿಜವಾಗ್ಲೂ ಅದು ಖಂಡನೀಯ ಆಗೋದು. ಅದರಿಂದ ನಮಗೆಲ್ಲ ನಾವು ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಫ್ಲೆಕ್ಸ್ನ ಹರಿದಾಕಿದಾಗ ನಮಗೆಲ್ಲ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಬೆಂಕಿ ಬಿದ್ದಂಗೆ ಆಯಿತು. ಇವತ್ತೊಂದು ದಿನ ಈ ಒಂದು ಸಮಾಜದಲ್ಲಿ ಆ ರೀತಿ ಏಕಾಏಕಿ ಸರ್ಕಾರಿ ಕಚೇರಿಗಳಲ್ಲಿ ಆ ರೀತಿ ಹರಿಯುವಂಥ ಒಂದು ಕಾನೂನಾಗಲಿ ಬೇರೆ ಏನು ಸಂವಿಧಾನದಲ್ಲಿಲ್ಲ. ಆ ರೀತಿ ಏಕಾಏಕಿ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅವರು ಆ ರೀತಿ ವರ್ತನೆ ಮಾಡಿರೋದು ಇದು ಮೊದಲನೇ ಬಾರಿಗಲ್ಲ. ಆವಾಗವಾಗೂ ಮಾಡ್ತಾಯಿರ್ತಾರೆ ಅಂಥ ಕಾರ್ಯಗಳನ್ನ. ಅದರಿಂದ ಯಾವುದೇ ಸಮಾಜದಲ್ಲಿ ಈ ಥರ ಘಟನೆಗಳು ಆಗಬಾರ್ದು ಅಂತ ಹೇಳಿದ್ರೆ ಅಂಥವರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಅನ್ನೋದು ಒಂದು ನಮ್ಮ ಮನವಿ. ಆ ಮನವಿಯನ್ನು ನಾವು ಇಲ್ಲಿ ನಾವೆಲ್ಲರೂ ಒಂದು ನಮ್ಮ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಬಂದು ಇವತ್ತು ಇಲ್ಲಿ ಕೊಟ್ಟಿದ್ದೀವಿ ಸರ್. ನಮ್ಮೆಲ್ಲರ ಆರಾಧ್ಯ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮರ ಏನು ಗೀತಾ ಸಾರ ಇತ್ತು, ಆ ಗೀತಾ ಸಾರನ ಓಪನ್ ಆಗಿ RSS ದೂಷಣೆ ಮಾಡೋ ಮುಖಾಂತರ, ಹಿಂದೂಗಳಿಗೆ ಮನಸ್ಸಿಗೆ ನೋವಾಗೋ ಮುಖಾಂತರ ಇವತ್ತು ಕೇವಲ ಕರ್ನಾಟಕಕ್ಕೆ, ಕೋಲಾರಕ್ಕೆ, ಭಾರತ ದೇಶಕ್ಕೆ, ಪ್ರಪಂಚಕ್ಕೆ ಗೀತೆ ಒಂದು ಮಾದರಿ. ಆ ಗೀತೆಯ ಸಾರವನ್ನ ಅರಿಯೋ ಮುಖಾಂತರ ಕಾನೂನನ್ನ ಉಲ್ಲಂಘನೆ ಮಾಡಿದರೆ ಒಬ್ಬ DDP ಕಚೇರಿಗೆ ನುಗ್ಗಿ ಅವಾಚ್ಯ ಪದ್ಯಗಳನ್ನು ನಿಲ್ಲಿಸಿ ನೀವೇನ್ ಮಾಡ್ಕೊಳ್ತಾ ಇದೀರಿ ಅಂತ ಕಿತ್ತಿ ಅದನ್ನೆಲ್ಲ ಅರ್ದು ಕಾಲಲ್ಲಿ ಉಸ್ಕಾಕಿದ್ದಾರೆ. ಇದ್ರ ನೋವು ಕೇವಲ ಇವತ್ತು ನಾವು ಬಂದು ಒಂದು ಕೊಡ್ತಾ ಇದೀರಿ ಅನ್ನೋದು ನೀವು ಮನಗಂಡಂಗೆ ಮಾಡದೆ, ನಾವು ಏನಿದನ್ನ ನೋವನ್ನ ನಾವು ಸಹಿಸ್ಕೋಬೇಕಾದ್ರೆ ಅವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಅದನ್ನ ಬಿಟ್ಟು ಅವ್ರನ್ನ, ಯಾಕಂದ್ರೆ ಈಗಾಗಲೇ ಅವರು ಎಲ್ಲಾ ರೀತಿ ಹಿಂದೂ ವಿರೋಧವಾಗಿ ಕೃತ್ಯಗಳಲ್ಲಿ ಸಾಕಷ್ಟು ಭಾಗಿಯಾಗಿದ್ದಾರೆ. ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಿಲ್ಲ ಅಂದ್ರೆ 2 ದಿವಸಗಳ ಕಾಲಾವಕಾಶ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಕೋಲಾರ ಜಿಲ್ಲೆ, ಸ್ಟೇಟ್ ಅಲ್ಲಿ ಕೂಡ ಈ ಬಂದ್ಗೆ ನಾವು ಕಾಲ್ ಕೊಡ್ತಾ ಇದೀವಿ. ಇಲ್ಲ ಅಂದ್ರೆ ಆಗುವಂತ ಒಂದು ಕಾರಣಕ್ಕೆ ಜಿಲ್ಲಾಡಳಿತನೇ ನೇರ ಹೊಣೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೊನ್ನೆ ನಡೆದಂತ ಪಕ್ಷಾಂತರ ಕಾರ್ಯಕ್ರಮದಲ್ಲಿ ನಮ್ಮ ವಿರೋಧರ ಜೊತೆ ಕೈ ಜೋಡಿಸಿ ಅವರು ನಮ್ಮ ವಿರುದ್ಧವಾದಂತ ಷಡ್ಯಂತ್ರ ಮಾಡಿದ್ರು. ನಿಮ್ಮ ಪೊಲೀಸ್ ಇಲಾಖೆ ಅದನ್ನ ಕೆಡುತು, ಷಡ್ಯಂತ್ರನ ಅವರೆಲ್ಲ ನಿಗ್ರಹಿಸುವ ಮುಖಾಂತರ. ಈ ಕೂಡಲೇ ಏನಪ್ಪಾ ಒಂದಷ್ಟು ಜನ ಬಂದಿದ್ದಾರೆ, ಯಾರು ಪೇಡ್ ಅಲ್ಲಿ ಬಂದಿಲ್ಲ, ಪಕ್ಕಾ ಉಗ್ರ ಯುದ್ಧವಾದಿಗಳಲ್ಲಿ ಬಂದಿರೋದು, ಯಾರ ಪ್ರೇರಣೆಯಿಂದ ಬಂದಿಲ್ಲ. ನಮಗೆ ಆರಾಧ್ಯ ಪುರುಷ ಗೀತೆಯ ಸಾರ ಶ್ರೀ ಭಗವಾನ್ ಶ್ರೀ ಕೃಷ್ಣ, ದಯವಿಟ್ಟು ಇದನ್ನ ಮನ್ಗಂಡ್ಬೇಕು. ಈ ಕೂಡಲೇ ಅವ್ರು ಆರಾಮಾಗಿ ಓಡಾಡ್ತಾ ಇದ್ದಾರೆ ಕೋಲಾರದಲ್ಲಿ. 3 ದಿವಸ 4 ದಿವಸ ಆಗಿದೆ, ಎದೆ ಎತ್ಕೊಂಡು ಕಾಲ ಎತ್ಕೊಂಡು ಓಡಾಡ್ತಾ ಇದ್ರೆ ಇದು ನೀವು ಏನು ಕ್ಷಳುಕ ಕಾರಣ ಅಂತ ಏನು ಪಡೆದೆ. ಈ ಕೂಡಲೇ ಅವನ್ನ ಬಂಧಿಸಿಲ್ಲ ಅಂದ್ರೆ ಆಗ ಅನ್ನೋದಕ್ಕೆ ನೇರ ಜಿಲ್ಲಾಡಳಿತ ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಕೂಡಲೇ ಮೇಡಮ್ ಅವರು ಅದಕ್ಕೆ ಸೂಕ್ತ ಕ್ರಮ ಜರುಗಿಸ್ತಾರೆ ಅಂತ ಭಾವಿಸಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೇನೆ. ಇಲ್ಲಿ ಬಂದಿರುವಂತಹ ಸಂಘಟನೆಗಳು ಯಾವುದೇ ಒಂದು ಸಂಘಟನೆ ಅಲ್ಲ, ಸಾಕಷ್ಟು ನೂರಾರು ಸಂಘಟನೆಗಳು, ನೂರಾರು ಜಾತಿ ಮುಖಂಡರುಗಳು, ಎಲ್ಲ ವಿಧವಾದಂತಹ ಹಿಂದೂ ಪರ ಸಂಘಟನೆಗಳು ಬಂದಿದ್ದಾರೆ.